ಸಕ್ಸಸ್ ಸೀಕ್ರೆಟ್ ಏನು ಅಂತ ನಿಮ್ಮಿಬ್ಬರದು? ಸೀಕ್ರೆಟ್ ಹೇಳ್ಬಿಟ್ರೆ ಸೀಕ್ರೆಟ್ ಹೆಂಗಿರುತ್ತೆ? ಬರ್ತಾ 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 ಹೋಗೋ ಬಾರ ಬಾ ಮಚ್ಚ ಹಂಗೆ ಹಿಂಗೆ ಶುರು ಆಗ್ತದೆ. ಇದು ಯಾವ ಇನ್ವೆಂಟ್ ಮಾಡಿದ್ನೋ ಈ ಬ್ರೋ ಅನ್ನೋ ಟರ್ಮ್ ಅವನಿಗೊಂದು ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು. ಪಂಚಲ್ ಗಾಡಿ ಚೆನ್ನಾಗಿ ಆಡುತ್ತಲ್ಲ ಬ್ರೋ. ಪಂಚಾಯಿತ ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ಏನಾರ ಟಿಪ್ಸ್ ಕೊಟ್ರಿ ಅಂತ? ಅಯ್ಯೋ ರಿಯಲ್ ಲೈಫ್ ಅಲ್ಲಿ ಹಂಗ ಇದ್ರೇನೆ ಪೀಸು, ಇಲ್ಲಾಂದ್ರೆ ಪೀಸು. ನಿಮ್ಮ ಎರಡನೇ ವೈಫ್ ಎಲ್ಲಿ ಅಂತ? ಆ ಮಲ್ಲಿದ್ದಾರೆ, ಇವ್ರು ಈ ಮಲ್ಲಿದ್ದಾರೆ. ಬಿಗ್ ಬಾಸ್ ಹೋಗ್ತೀರಂತ ನಿಜನಾ ನೀವು? ಮೆಂಟಲಿ ಹಿಂದೆಂದು ನೋಡದೇ ಇರುವಂತ ಬೈಗುಳ ಯಾವ್ದು ಅಂದ್ರು? ಅವತ್ತು ಒಂದು ಅಜ್ಜಿ ಪೊರ್ಕೆ ಎತ್ಕೊಂಡ್ಬಂದಿದ್ದು ಹೊಡಿಯಕ್ಕೆ ರೋಡಲ್ಲಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ ನಲ್ಲಿ ಇವತ್ತು ನಮ್ಮ ಬಾಸ್ ಟಿವಿ ಇದೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದ್ರು ಕೂಡ ಬ್ರೋಗೌಡ ವೈಷ್ಣವ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಏನ್ ಮಾಡ್ತಾ ಇದ್ರೆ ಅದು ಕೂಡ ಅವ್ರ ಅಣ್ಣ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಬಟ್ ಇವರು ಆಫ್ ಸ್ಕ್ರೀನ್ ಫನ್ ಹೆಂಗಿರುತ್ತೆ ಹಾಗೇನೆ ಆನ್ ಸ್ಕ್ರೀನ್ ಎಲ್ಲಾನು ಹೆಂಗೆ ಆಕ್ಟ್ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಮದುವೆ ಸಂಭ್ರಮ, ಅಣ್ಣ ತಮ್ಮಂದ್ರು ಮದುವೆಯಿಂದ ಒಂದಾಗಿದಾರ ಅಥವಾ ಇಲ್ಲೂ ಕಿತ್ತಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದ್ದೀನಿ. ಚೆನ್ನಾಗಿದ್ದೀನಿ. ಸೇಮ್ ಆನ್ ದಿ ರೆಕಾರ್ಡ್ ಅಂತೂ ಬಿಕಾಸ್ ಯಾಕಂತಂದ್ರೆ ಅವಾಗ ಎರಡು ಒಟ್ಟಿಗೆ ಸೀರಿಯಲ್ಸ್ ಶುರುವಾದಾಗ ಇಬ್ರು ಕಿತ್ತಾಡ್ತಿದ್ರು ಒಂದಷ್ಟು ವಿಚಾರ. ಇವರು ಹಾಡಾಡ್ಬೇಕಾದ್ರೆ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಸ್ವಲ್ಪ ಜಲಸ್ ಫೀಲ್ ಆಗುವಂತದಿತ್ತು. ಸೊ ಆಫ್ ದಿ ರೆಕಾರ್ಡ್ ಹೆಂಗಿರ್ತಾರೆ ಅನ್ನುವಂಥದ್ದು ನಿಮ್ಮನ್ನೆಲ್ಲ ಫಾಲೋ ಮಾಡ್ತಿರುವಂತಹ ಒಂದಷ್ಟು ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆಫ್ ದಿ ರೆಕಾರ್ಡ್ ತಾಂಡವ್ ಮತ್ತೆ ಬ್ರೋಗೌಡ್ ಅವ್ರು ಹೆಂಗಿರ್ತಾರೆ ಅಂತ? ಫುಲ್ ಕಂಪ್ಲೀಟ್ಲಿ ಆಪೋಸಿಟ್ ರಿಯಾಲಿಟಿಯಲ್ಲಿ. ನನ್ನ ವೆರಿ ಲೈಕ್ ನಾನು ಸೆಟ್ಟಲ್ ಬಂದ ತಕ್ಷಣ ಜಾಸ್ತಿ ಇವ್ರ ಜೊತೆಗೆ ಇರೋದು ಇವ್ರ ಜೊತೆಗೆ ಆಚೆ ನಡ್ಕೊಂಡು ಹೋಗೋದು, ನಡೆಯೋದು, ತುಂಬಾ ದೊಡ್ಡ ವಾಕಿಂಗ್ ಹೋಗ್ತೀವಿ. ಸೊ ಒಂಥರ ವಾಕಿಂಗ್ ಬ್ರದರ್ ಇವರು. ಬಟ್ ನಿಜ ಹೇಳ್ಬೇಕಂತಂದ್ರೆ ಶಮಂತ್ ಇದ್ರೆ ನನ್ಗೆ ಒಂಥರ ಒಂದು ಯಂಗ್ ಹುಡುಗರ ಜೊತೆ ಒಂದು ಯೋ ಕ್ರೌಡ್ ಜೊತೆ ಇರೋ ಅಂತ ಒಂದು ಫೀಲಿಂಗು. ಇಲ್ಲ ಅಂತಂದ್ರೆ ನಮ್ ಸೆಟ್ ನಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಜಾಸ್ತಿ. ಸೊ ನಮಗೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಯಂಗ್ ಅಂತ ಫೀಲ್ ಮಾಡ್ಸೋದೆ ಶಮಂತ್. ಆಮೇಲೆ ನಾವಿಬ್ರು ಮಾತಾಡೋಂತ ಕಾನ್ವರ್ಸೇಷನ್ಸ್ ಆಗಿರ್ಲಿ, ಏನು ಸ್ಟುಪಿಡ್ ಕಾನ್ವರ್ಸೇಷನ್ಸ್ ಇರಲ್ಲ. ಯೂಶಲಿ ನಾವು ಸ್ವಲ್ಪ ಸಿನಿಮಾ ರಿಲೇಟೆಡ್ ಕ್ರಿಯೇಟಿವ್ ಡಿಸ್ಕಷನ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಆ ವಾಕ್ ಹೋಗ್ತೀವಲ್ಲ ಅದ್ರಲ್ಲಂತೂ ಕ್ರಿಯೇಟಿವಿಟಿ ಜಾಸ್ತಿನೇ ಬರುತ್ತೆ. ಸೊ ಒಂಥರ ಒಂದು ಇಂಟ್ರೆಸ್ಟಿಂಗ್ ರಿಲೇಶನ್ಶಿಪ್ ನಮ್ದು ಆಫ್ ಸ್ಕ್ರೀನ್. ಸಕ್ಸಸ್ಫುಲ್ ರಿಲೇಶನ್ಶಿಪ್ ಅಂತ ಯಾಕಂದ್ರೆ ನಾವು ಸಕ್ಸಸ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಅದು ಮಾತಾಡ್ದಷ್ಟು ಅದು ದೂರ ಹೋಗ್ತಾನೆ ಇರತ್ತೆ, ಯಾಕೋ ಗೊತ್ತಿಲ್ಲ. ಇದೊಂಥರ ಹುಡುಗಿರ್ತಾರ, ಅವ್ರ ಬಗ್ಗೆನೇ ಮಾತಾಡ್ತಿದ್ರೆ ಅವ್ರು ಇನ್ಯಾರ ಜೊತೆನೋ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಸಕ್ಸಸ್ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ಹೇಳ್ತಾ ಇದ್ರೆ ಆಗ್ಲೇ 3 ವರ್ಷ ಅಂತ ಹೇಳಿ, ಆಫ್ಟರ್ 3 years ಸಕ್ಸಸ್ಫುಲ್ ಕಾನ್ವರ್ಸೇಷನ್ ಪ್ಲಸ್ ಸಕ್ಸಸ್ಫುಲ್ ಜರ್ನಿ ಅಂತ ಹೇಳ್ಬಿಟ್ಟು. ಸೊ ಹೋಗ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ ಬರೀ ಸಕ್ಸಸ್ ಬಗ್ಗೆನೇ ಮಾತಾಡ್ತಾರೆ. ಸೊ ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ನಿಮ್ಮಿಬ್ಬರದು? ಅದೇ ಸೀಕ್ರೆಟ್ ಅಲ್ವಾ? ಸೀಕ್ರೆಟ್ ಹೇಳ್ಬಿಟ್ರೆ ಸೀಕ್ರೆಟ್ ಹೆಂಗಿರುತ್ತೆ? ಸೀಕ್ರೆಟ್ನೇ ನಮ್ಮಿಬ್ರು ಯಾವಾಗ್ಲೂ ಒಟ್ಟಿಗೆ ಇಡಿಸ್ತಿರೋದು. ಅದು ಆಕ್ಚುಲಿ ಸೀಕ್ರೆಟ್ ಜೊತೆ ಸ್ವಲ್ಪ ರೈಮ್ ಆಗತ್ತೆ. ಸೊ ಅದೇ ಸೀಕ್ರೆಟ್. ಬಟ್ ಏನ್ ಸಕ್ಸಸ್ ಅಂದ್ರೆ ಇವಾಗ ಈ ಕಾಲದಲ್ಲಿ ಆತರ ಏನು ಡಿಫೈನೇ ಮಾಡಕ್ ಆಗಲ್ಲ. ವಾಟ್ ಇಸ್ ಸಕ್ಸಸ್ ಅಂದ್ರೆ ಅದೊಂಥರ ತುಂಬಾ ಸಬ್ಜೆಕ್ಟಿವ್ ಅಲ್ವಾ ಸಕ್ಸಸ್ ಅನ್ನೋದು. ಸೊ ಐ ಡೋಂಟ್ ಥಿಂಕ್ ಸೊ. ಐ ಮೀನ್ ನನ್ನ ಡೆಫಿನೇಷನ್ ಆಫ್ ಸಕ್ಸಸ್ ನನಗೆ ಡಿಫ್ರೆಂಟ್ ಇರುತ್ತೆ, ಶಮಂತ್ ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಐ ಡೋಂಟ್ ನೋ ವಾಟ್ ಸಕ್ಸಸ್ ಇಸ್. ಅದೊಂಥರ ಇಟ್ಸ್ ಅ ಪರ್ಸನಲ್ ಥಿಂಗ್ ಅಷ್ಟೇ. ಏನಾಗುತ್ತೆ ಅಂತಂದ್ರೆ ಕಾಲೇಜಲ್ಲಿ ಲೈಫಲ್ಲಿ ಆಗಿರೋ, ಸ್ಕೂಲ್ ಲೈಫಲ್ಲಿ ಆಗಿರೋ, ಹೋದ ತಕ್ಷಣ ಹಾಯ್ ಹೇಗಿದ್ದೀರಾ ಅಂತ ಶುರುವಾಗುತ್ತೆ. ಸೊ ಬರ್ತಾ 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 ಹೋಗೋ ಬಾರ ಬಾ ಮಚ್ಚ ಹಂಗೆ ಹಿಂಗೆ ಶುರು ಆಗುತ್ತೆ. ಸೊ ನೀವಿಬ್ರು ಹಂಗೇನಾ ಅಂತ? ಅಂದ್ರೆ ಆ ಫೀಲಿಂಗ್ ಇದೆ, ಬಟ್ ಬ್ರೋ ಅಂತಾನೆ ಕರೆಯೋದು. ಬ್ರೋ ಅಂತಾನೆ ಕರಿತೀವಿ. ಅದೊಂಥರ ಜೆನೆರಿಕ್ ಟರ್ಮ್ ಅಲ್ವಾ ಅದು. ಸೊ ಅದ್ರಲ್ಲಿ ರೆಸ್ಪೆಕ್ಟ್ ಇರುತ್ತೆ, ಲವ್ ಇರುತ್ತೆ, ಪ್ಲೇಫುಲ್ನೆಸ್ ಇರುತ್ತೆ. ಸೊ ಎಲ್ಲದು ಇದು ಯಾವನ್ ಇನ್ವೆಂಟ್ ಮಾಡಿದ್ನೋ ಈ ಬ್ರೋ ಅನ್ನೋ ಟರ್ಮ್ ಅವನಿಗೊಂದು ರಾಷ್ಟ್ರ ಪ್ರಶಸ್ತಿ ಕೊಡ್ಬೇಕು. ಕರೆಕ್ಟ್. ಸೊ ಒಳ್ಳೆ ವರ್ಡ್ ಇದು ಬ್ರೋ ಅನ್ನೋದು. ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ. ಸೊ ಹೆಂಗೆಲ್ಲ ಎಂಜಾಯ್ ಮಾಡ್ತೀರಾ ಮದುವೆ ಸೀನ್ಸ್ ಎಲ್ಲಾನು ಕೂಡ? ನೀವು ಸಡನ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ, ಮೊನ್ನೆ ಮದುವೆ ಮಾಡ್ಕೊಂಡು ಮತ್ತೆ ಮದುವೆ ಸೀನ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ನಮ್ದು ನಾನು ತುಂಬಾ ಇವಾಗ ತಾನೇ ನಮ್ ಫ್ರೆಂಡ್ಗೆ ಒಬ್ರಿಗೆ ಹೇಳ್ತಾ ಇದ್ದೆ, ಬ್ರೋ 1 ತಿಂಗಳಾಯ್ತು ಬ್ರೋ ಬರೀ ಫಾರ್ಮಲ್ಸ್ ಹಾಕೊಂಡಿದೀನಿ, ಬರೀ ಪಂಚೆನೆ ಉಟ್ಕೊಂಡಿದೀನಿ, ಸ್ವಲ್ಪ ನಮ್ಮ ಕಾಸ್ಟ್ಯೂಮ್ ಹಾಕೋಬೇಕು ಅಂತ. ಅದೇ ಮೊನ್ನೆ ಯಾಕೋ 2 months ಇಂದನೂ ಹಿಂಗೆ ಆಗ್ತದೆ. ಅಂಡ್ ಅದೇ ಈಗ ಮನೆಯಲ್ಲಿ ಒಂದ್ ಮದ್ವೆ ನಡೀತಾ ಇದೆ. ಸೊ ಅದಕ್ಕೆ ವೈಷ್ಣವ್ ಕೂಡ ಬರ್ಬೇಕಾಗಿತ್ತು. ಸೊ ಬಂದಿದ್ದೀನಿ. ಈಗ ಇನ್ನು ಬೆಳಗ್ಗೆ ಬಂದಿದ್ದೀನಿ, ಇನ್ನು ನಮ್ ಸೀನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಇನ್ನು ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಇದೆ. ಬಟ್ ಈಗ ನಾನು ಅಲ್ಲಿ ಅವಾಗ ಹೋಗಿ ಇವಾಗ ಬರೋಷ್ಟೊತ್ತಿಗೆ ತುಂಬಾ ಜನ ಆರ್ಟಿಸ್ಟನ್ನು ಆಡ್ ಆನ್ ಆಗಿದ್ದಾರೆ. ತುಂಬಾ ಕಲರ್ಫುಲ್ ಆಗಿ ನಡೀತಾ ಇದೆ, ಚೆನ್ನಾಗಿದೆ. ಸೊ ಅದೇ ನಡೀತಾ ಇದೆ ಹಿಂಗೆ. ತಾಂಡವ್ ಅವರು ಮದ್ವೆ ನಡ್ಸಕ್ಕಿದ್ದೀರಾ, ಮದ್ವೆ ಕೆಡ್ಸಕ್ಕಿದ್ದೀರಾ ಅಂತ? ಮದ್ವೆ ಇನ್ನೊಂದ್ ಮದ್ವೆ ಆಗ್ಬೇಕು. ಕರೆಕ್ಟ್.
ಅಲ್ಲ ನನಗೆ ಮದುವೆಗೆ ಆಗ್ ಬರಲ್ಲ ಅಂತ ಅನ್ಸತ್ತೆ. ಮಾಡ್ಕೊಂಡಿರೋ ಮದುವೆಲೂ ಖುಷಿ ಇಲ್ಲ. ಸರಿ ಒಂದಾಯ್ತು, ಇನ್ನೊಂದ್ ಮಾಡ್ಕೊಂಡು ಅದ್ರಲ್ಲಾದ್ರೂ ಖುಷಿಯಾಗಿರೋಣ ಅಂತಂದ್ರೆ ಅದ್ರಲ್ಲೂ ಖುಷಿ ಇಲ್ಲ. ಸರಿ ನಾನ್ ಖುಷಿಯಾಗಿಲ್ದೇ ಇರ್ಬೇಕಾದ್ರೆ ಬೇರೆಯವ್ರ ಮದುವೆ ಮಾಡ್ಕೊಂಡು ಯಾಕೆ ಖುಷಿಯಾಗಿಡ್ಲಿ ಅಂತ ಈ ಮದ್ವೆನೂ ಹಾಳು ಮಾಡೋದಕ್ ಬಂದಿದೀನಿ ಅಷ್ಟೇ. ಯಾರು ಸಾಥ್ ಕೊಡ್ತಾ ಇದಾರೆ ನಿಮ್ ಜೊತೆ ಅಂತ? ನನಗ್ ಯಾರು ಸಾಥ್ ಬೇಕು? ಬ್ರದರ್ ಬಂದಿದಾರಲ್ಲ, ಅವ್ನ್ ಬಂದು ಆ ಪಾಸಿಟಿವ್ ಆಗಿ ಬ್ಯಾಲೆನ್ಸ್ ಮಾಡ್ತಾರಲ್ಲ, ನಾನು ಇನ್ನೂ ಹುರ್ಕೊಂಡು ನನ್ನ ನೆಗೆಟಿವಿಟಿ ಜಾಸ್ತಿ ಆಗತ್ತೆ ಅಷ್ಟೇ. ಸೊ ಅವನೇ ಒಂದ್ ರೀತಿನಲ್ಲಿ ಸಪೋರ್ಟ್ ಮಾಡ್ತಿದ್ದಾನೆ, ಅವನ್ ಪಾಸಿಟಿವಿಟಿ ನನಗ್ ಸಪೋರ್ಟ್ ಮಾಡ್ತಿದೆ. ಬ್ರೋ ನೀವ್ ಆಗ್ಲೇ ಹೇಳ್ತಾ ಇದ್ರಿ ಬ್ರೋ, ಒಂದ್ ತಿಂಗಳಿಂದಾನು ಕೂಡ ಬರೀ ಪಂಚೆ ಉಟ್ಕೊಂಡೆ ಆಗ್ತಿದೆ ಅಂತ. ಪಂಚಲ್ ಗಾಡಿ ಚೆನ್ನಾಗ್ ಆಡುತ್ತಲ್ಲ ಬ್ರೋ? ಓ ಅದೇ ಚೆನ್ನಾಗಿ ಫ್ರೀ ಆಗಿದೀವಿ ಮದ್ವೆ ಪಂಚೆಯಿಂದ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈಗ ಮದ್ವೆ ಆದ್ಮೇಲೆ ಒಂದು ಫೀಲಿಂಗ್ ಇರುತ್ತೆ. ಸೊ ಆ ಫೀಲಿಂಗ್ ಇಂದ ಆಚೆ ಬರಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಬರೀ ಮದ್ವೆಗಳಿಗೆ ಕರೀತಾ ಇದಾರೆ. ಮತ್ತೆ ಇಲ್ಲೂ ಮದ್ವೆ ಸರ್, ಮದ್ವೆ ಸೀನ್ ಇದೆ ಬನ್ನಿ ಅಂತ ಇಲ್ಲ. ಸೊ ಬರೀ ಮದ್ವೆನೇ ಆಗ್ತಾ ಇದೆ ಅವತ್ತಿಂದ. ಹನಿಮೂನ್ಗಾದ್ರೂ ಹೋಗ್ ಬಂದ್ರೆ ಇಲ್ವಾ? ಇಲ್ಲ ಬ್ರೋ, ದೇವರಾಣೆಗೆ ಹೋಗಿಲ್ಲ. ಬರೀ ಎಲ್ಲಿ ಮದ್ವೆ ಇತ್ತು ಅಂತ ಶೂಟಿಂಗ್ ಮಧ್ಯದಲ್ಲಿ ಮದ್ವೆಗೆ ಟೈಮ್ ಮಾಡ್ಕೊಂಡಿದ್ದು, ಮತ್ತೆ ಅದಾದ್ಮೇಲಿಂದ ಬರೀ ಶೂಟಿಂಗ್, ಎಲ್ಲೂ ಹೋಗಿಲ್ಲ. ಹನಿಮೂನ್ ಅದು ಯಾವ್ದು ಇಲ್ಲ, ಎಲ್ಲೂ ಹೋಗೇ ಇಲ್ಲ. ಹೊಸದಾಗಿ ಮದ್ವೆ ಆಗಿದ್ದಾರೆ ಶಮಂತ್ ಅವರು. ಸೊ ನೀವು ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾರ ಟಿಪ್ಸ್ ಕೊಟ್ರಿ ಅಂತ? ಹಾ ಬ್ರೋ, ಟಿಪ್ಸು ಟಿಪ್ಸ್ ಒಂದು ಅದೇ ವರ್ಲ್ಡ್ ಫೇಮಸ್ ಟಿಪ್ ಅಂತೂ ಇದೆ. ಸೊ ಆ ಟಿಪ್ ಏನು ಅಂತಂದ್ರೆ, ತಪ್ಪು ನಾವು ಮಾಡಿದ್ರು ಕ್ಷಮೆ ನಾವೇ ಕೇಳಬೇಕು. ಅದು ದಟ್ ಈಸ್ ದಿ ಓನ್ಲಿ ಸಕ್ಸಸ್ ಫಾರ್ ಅ ಮ್ಯಾರೇಜ್ ಅಷ್ಟೇ. ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕಷ್ಟೇ. ಅದಾದ್ಮೇಲೆ ಮೋಸ್ಟ್ ಆಫ್ ದ ಸಿಚುವೇಶನ್ಸ್ ನಲ್ಲಿ ಬಾಯಿ ಮುಚ್ಕೋಬೇಕು, ಇನ್ ಕೆಲವು ಸಿಚುವೇಶನ್ಸ್ ನಲ್ಲಿ ಕಿವಿ ಮುಚ್ಕೋಬೇಕು, ಸಾಕು. ಇಷ್ಟಿದ್ರೆ ನಾನು ಆಕ್ಚುಲಿ ಹೊಸದ್ ಕಲ್ತಿದ್ದೀನಿ. ಎಲ್ಲದಕ್ಕೂ ಹೂ ಅನ್ಬೇಕು. ಒಂದ್ ರಿಲೇಶನ್ಶಿಪ್ ಚೆನ್ನಾಗಿ ಹೆಂಗಿರ್ಬೇಕು ಮದ್ವೆ ಆದ್ಮೇಲೆ ಅಂದ್ರೆ ಎಲ್ಲದಕ್ಕೂ ಹೂ ಅನ್ಬೇಕು. ನಾವು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಹೂ ಅನ್ಬೇಕು ಅಷ್ಟೇ. ಅದೇ ಸೊಲ್ಯೂಷನ್. ಹೂ ಅನ್ಬೇಕು. ಅಲ್ಲ, ನಿಮ್ ರಿಯಲ್ ಲೈಫ್ಗೂ ಸೀರಿಯಲ್ ಲೈಫ್ಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ ಅನ್ಸುತ್ತಲ್ಲ. ಇಲ್ಲಿ ಯಾವ ಮಾತು ಒಪ್ಪೋದೇ ಇಲ್ಲ, ಅಲ್ಲೆಲ್ಲಾನು ಹೂ ಅನ್ಕೊಂಡು ಹೋಗ್ತಾರೆ. ಅಯ್ಯೋ, ರಿಯಲ್ ಲೈಫ್ ನಲ್ಲಿ ಹಂಗಿದ್ರೇನೆ ಪೀಸು, ಇಲ್ಲಾಂದ್ರೆ ಪೀಸು. ಅದೇ ಕ್ಯಾಮ್ರಾ ಇರಲ್ಲ ಮತ್ತೆ ಅದೆಲ್ಲ. ಅಂಡ್ ಇಬ್ರು ಆರ್ಟಿಸ್ಟೇ. ಸೊ ಇಬ್ರು ಲೈಕ್ ಅವ್ರ ಕಪಲು ಸಖತ್ ಕಪಲ್. ಮೋಸ್ಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಇದೆ ಇವ್ರ ಕಪಲ್. ಇಬ್ರಿಗೂ ಆಕ್ಟಿಂಗ್ ಸ್ಕಿಲ್ಸ್ ಇದೆ, ಅದಕ್ಕೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಪೀಸ್ಫುಲ್ ಆಗಿ ಇರ್ತೀವಿ ಅಷ್ಟೇ. ಮನೆಯಲ್ಲೂ ಆಕ್ಟ್ ಮಾಡ್ತಿರ್ತೀರಾ? ಇಲ್ಲಪ್ಪ, ಇಲ್ಲ ಆಕ್ಟ್ ಮಾಡಿ ಸುಸ್ತಾಗ್ಬಿಟ್ರತ್ತೆ. ಅಟ್ಲೀಸ್ಟ್ ಅಲ್ಲದು ರಿಯಾಲಿಟಿನಲ್ಲಿ ಇರೋಣ ಅಂತ ಅಲ್ಲಿ ರಿಯಲ್ ಆಗಿರ್ತೀವಿ. ಒಂದೊಂದ್ಸಲ ತುಂಬಾ ರಿಯಲ್ ಆಗಿದ್ರೆ ಪ್ರಾಬ್ಲಮ್ ಆಗತ್ತೆ. ಒಬ್ಬ ಗಂಡ ಯಾವತ್ತಿದ್ರು ತುಂಬಾ ರಿಯಲ್ ಆಗಿರಬಾರ್ದು, ಒಂದ್ ರೇಂಜಿಗೆ ಅಲ್ಲೂ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡಬೇಕು. ಸೊ ಎಲ್ಲೆಲ್ಲಿ ಬೇಕೋ ಆ ತರ ಸೇಫ್ ಆಕ್ಟಿಂಗ್ಗಳು ಮಾಡ್ಕೊಂಡು ಬರ್ತಾ ಇರ್ತೀನಿ ಅಷ್ಟೇ. ಇಲ್ಲಿ ನಿಮ್ಮ ಎರಡನೇ ವೈಫ್ ಎಲ್ಲಿ ಅಂತ ನೋಡಿ, ನನಗೆ ಅದೇ ಬೇಜಾರು. ಅದೇನು ಅಂದ್ರೆ ಇಲ್ಲಿ ಮಿಕ್ಸ್ ಮಾಡೋದಕ್ ಬಿಡಲ್ಲ. ಐ ಮೀನ್ ವಯಸ್ಸಿನಲ್ಲಿರೋ ಹುಡುಗರಿಗೆ ಗೊತ್ತಾಗತ್ತೆ, ಯಾವತ್ತಿದ್ರು ಡ್ರಿಂಕ್ಸ್ ನ ಮಿಕ್ಸ್ ಮಾಡಬಾರ್ದು ಅಂತಾರಲ್ಲ, ಆ ತರ. ನಾ ಫಸ್ಟ್ ವೈಫ್ ಸೆಕೆಂಡ್ ವೈಫ್ ನ ಯಾವತ್ತೂ ಮಿಕ್ಸ್ ಮಾಡಲ್ಲ. ಸೆಪರೇಟ್ ಸೆಪರೇಟ್ ಅಷ್ಟೇ. ಸೊ ಅವ್ರು ನಮ್ಮ ಮನ್ಲಿದ್ದಾರೆ, ಇವರು ಇನ್ನೊಂದ್ ಮನ್ಲಿದ್ದಾರೆ, ಆ ಮನ್ಲಿದ್ದಾರೆ, ಇವ್ರು ಈ ಮನ್ಲಿದ್ದಾರೆ. ನಾವ್ ಇವಾಗ ನೆಕ್ಸ್ಟ್ ಮನ್ಲಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ನಲ್ಲಿ ಇದೀವಿ, ನೋಡೋಣ. ಈಗ ಸೀರಿಯಲ್ ನೋಡ್ಬಿಟ್ಟು ಒಂದಷ್ಟು ಜನ ಕಮೆಂಟ್ಸ್ ಎಲ್ಲ ಬೈತಿರ್ತಾರೆ. ನಿಮ್ಗಂತೂ ಬಿಡಿ, ಕಮೆಂಟ್ಸ್ ತೆಗೆದ್ರೆ ಬರೀ ನೆಗೆಟಿವ್ ಕಮೆಂಟ್ಸ್ ಇರುತ್ತೆ. ಆ ನೆಗೆಟಿವ್ ಕಮೆಂಟ್ಸ್ ನೋಡಿದಾಗ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ? ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಆಕ್ಚುಲಿ ಭಯ ಆಗತ್ತೆ. ಇದು ಭಯದ್ ಕಮ್ಮಿ ಆಗ್ಬಿಟ್ರೆ ಎಲ್ಲೋ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿದ್ಯಾ ಅಥವಾ ಕ್ಯಾರೆಕ್ಟರ್ ನಲ್ಲಿ ಎಲ್ಲೋ ಒಂದು ಡಿಪ್ ಆಗ್ತಿದ್ಯಾ ಅಂತ ನನಗೆ ಟೆನ್ಷನ್ ಆಗ ಸ್ಟಾರ್ಟ್ ಆಗತ್ತೆ. ಸೊ ನನಗೆ 3 ವರ್ಷದಿಂದ ಬೈಸ್ಕೊಂಡು ಅದು ಒಂದು DNA ತರ ಕೂತ್ಬಿಟ್ಟಿದೆ ಇದು ಕ್ಯಾರೆಕ್ಟರ್ಗೆ. ಸೊ ಇಟ್ಸ್ ಗುಡ್, ಬೈದಷ್ಟು ಒಳ್ಳೇದು. ಬೈಗುಳದಲ್ಲಿ ಹಿಂದೆಂದು ನೋಡದೇ ಇರುವಂತ ಬೈಗುಳ ಯಾವ್ದು ಅಂದ್ರೂ ಗಮನಿಸಿದ್ರ ಅಂತ ಕಮೆಂಟ್ಸ್ ಅಲ್ಲಿ? ಅವತ್ತು ಒಂದ್ ಅಜ್ಜಿ ಪೊರ್ಕೆ ಎತ್ಕೊಂಡ್ ಬಂದಿದ್ಲು ಹೊಡಿಯಕ್ಕೆ ರೋಡಲ್ಲಿ, ಆ ಒಂದು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ. ಅದೇ ನಾನ್ ನೋಡಿರೋ ರಿಯಾಲಿಟಿ. ನಿಜವಾಗ್ಲೂನಾ? ಏನು ನಿಮ್ ಹೆಂಡತಿನ ಚೆನ್ನಾಗಿ ನೋಡ್ಕೊ. ಕರ್ಸಿದ್ರು ಅದ ಅಜ್ಜಿನ ಇದ್ರಲ್ಲಿ, ನಮ್ಮ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅಲ್ಲಿ ಕರ್ಸಿದ್ರು. ಅನುಬಂಧ ಅನ್ಸುತ್ತೆ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಸಂಭ್ರಮದಲ್ಲಿ ಕರ್ಸಿದ್ರು. ಹೊಡೆದಿಲ್ಲ ತಾನೆ? ಹೊಡೆದಿದ್ದಾರೆ. ಅಯ್ಯೋ, ಸೀರಿಯಸ್ ಆಗಿ ಬಿದ್ದಿದೆ. ಲೈಕ್ ಆನ್ ಸ್ಟೇಜ್ ಬಿದ್ದಿದೆ, ರಿಯಲ್ ಆಗು ಬಿದ್ದಿದೆ. ನಿಜವಾಗ್ಲೂ ಒಂದ್ ತಾತ ಚೆನ್ನಾಗಿ ಕುಟ್ಬಿಟ್ಟು ಹೋಗಿದ್ದಾರೆ ನನಗೆ.
ಇದು ನಾನು ಎಕ್ಸಾಜರೇಟೇ ಮಾಡ್ತಿಲ್ಲ. ಬಾಗಲ್ಕೋಟ್ನಲ್ಲಿ ನನ್ನ ರಿಯಲ್ ವೈಫ್ ಜೊತೆ ಹೋಗಿರುವಾಗ ನಿಜವಾಗ್ಲೂ ನಡೆದಿದ್ದ ಇನ್ಸಿಡೆಂಟ್. ಇದೇ ಬ್ರೋ ಸಕ್ಸಸ್ ಅಂತ. ಹೇಯ್ ಅಂತ ಹಿಂಗ್ ಹೊಡೆದ್ಬಿಟ್ಟು ಏನೋ ಹಂಗ್ ಮಾತಾಡ್ತೀಯ. ಅವ್ರದ್ದೊಂದು ಸ್ಲ್ಯಾಂಗ್ ಇರುತ್ತಲ್ಲ, ಆ ಸ್ಲ್ಯಾಂಗ್ ಎಕ್ಸ್ಟ್ರೀಮು. ಅಂದ್ರೆ ಅವ್ರು ಮಾತಾಡುವಾಗ ತುಂಬಾ ಸ್ವೀಟ್ ಅನ್ಸತ್ತೆ, ಬೈಯೋವಾಗ್ಲಂತೂ ತುಂಬಾನೇ ಹರ್ಟ್ ಆಗತ್ತೆ. ಸೊ ನನ್ನ ಹೆಂಡತಿ ನೋಡ್ಬಿಟ್ಟು ಈಕಿ ಯಾರೋ ಮೂರನೇ ಅವಳ ಅಂತೆಲ್ಲ ಕೇಳಿದ್ದಾರೆ. ಸೊ ಆತರ ಇನ್ಸಿಡೆಂಟ್ಸ್ ಆಗಿದೆ. ಆಕ್ಚುಲಿ ಬ್ರೋಗೌಡ ಹೇಳ್ದಂಗೆ ಇದೇ ಸಕ್ಸಸ್ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ಅವ್ರು ಅಷ್ಟೇ ಡೀಪ್ ಆಗಿ ತಗೊಂಡಿದ್ದಾರೆ ನಿಮ್ ಕ್ಯಾರೆಕ್ಟರೈಸೇಷನ್. ಇದೆಲ್ಲ ರೈಟರ್ಸ್ ಕ್ರೆಡಿಟ್ ಹೋಗುತ್ತೆ, ಯಾಕಂದ್ರೆ ಅವರೇ ತಾನೇ ಬರ್ದಿರೋ ಕ್ಯಾರೆಕ್ಟರ್. ನನ್ ಕಮೆಂಟ್ ನೋಡ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ನಗು ಬರುತ್ತೆ. ಯಾಕಂದ್ರೆ ರಿಯಲ್ ಲೈಫ್ ಅಲ್ಲಿ ನನಗೆ ಇಲ್ವೇ ಇಲ್ಲ, ವೈಷ್ಣವ್ ತರ ಇಲ್ವೇ ಇಲ್ಲ ನಾನು ರಿಯಲ್ ಲೈಫ್ ಅಲ್ಲಿ. ಬಟ್ ಅದೇ ಆಕ್ಟಿಂಗ್ ಮೂಲಕ ವೈಷ್ಣವ್ ಇದಾದ್ಮೇಲೆ ಎಷ್ಟು ಜನ ಹುಡುಗಿರು ಕ್ರೇಜಿ ಆಗಿದ್ದಾರೆ. ಅಯ್ಯೋ ನಾನು ಅಷ್ಟೊಂದು ಒಳ್ಳೆಯವನ್ ಅಲ್ವೇ ಇಲ್ಲ ಅಮ್ಮ, ಬಿಟ್ಬಿಟ್ರಮ್ಮ ಅಂತ ನಾನು. ಅಂದ್ರೆ ಈಗೇನಿದೆ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ. ಸೊ ಇಷ್ಟು ದಿನ ನಾವು ಲವ್ ಲೆಟರ್ ಬರೀಬೇಕು ಅಥವಾ ಏನಾದ್ರು ಪ್ರಪೋಸ್ ಮಾಡ್ಬೇಕು ಅಂದ್ರೆ ಒಂದಷ್ಟು ಲೆಟರ್ ಬರೆದ್ಬಿಟ್ಟು, ಇಲ್ಲ ಅಂತಂದ್ರೆ ಯಾರ ಕಡೆ ಏನಾದ್ರು ಕೊಡಿಸುವಂತದ್ದು, ಇಲ್ಲ ಸ್ಟಾರ್ಟಿಂಗ್ ಮೊಬೈಲ್ ಬಂದಾಗ ಮೆಸೇಜ್ ಮಾಡ್ತಿದ್ರು. ಈಗೇನಿಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಅವೈಲೇಬಲ್ ಇರೋದ್ರಿಂದ ಸೊ ನಿಮ್ಗೆ ಬಂದಿರುವಂತಹ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್? ಐ ಲವ್ ಯು, ನಾನ್ ನಿಮ್ನ ಮದ್ವೆ ಆಗ್ಬೇಕು ಅನ್ಕೊಂತ ಇದೀನಿ ಅಂತ ಒಂದು ಸ್ವಲ್ಪ ಬಂದಿದೆ. ಬಟ್ ರಿಪ್ಲೈ ಮಾಡಕ್ ನನಗೂ ಆಗಲ್ಲ. ಬಹುಶಃ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ನಿಮ್ ಹೆಂಡತಿ ಇದಾರಲ್ಲ. ಆಗಲ್ಲ. ಅದೇ ವೈಷ್ಣವು ಅಂದ್ರೆ ಇದೆ ಒಂದ್ 10 ಕ್ವಾಲಿಟಿಲಿ ಒಂದ್ 2-3 ಕ್ವಾಲಿಟಿ ಸೇಮ್ ಇದೆ. ಇನ್ ಮಿಕ್ಕಿದ 7 ಕ್ವಾಲಿಟಿ ತುಂಬಾ ಡಿಫ್ರೆಂಟ್ ಆಗಿದೆ. ವೈಷ್ಣವ್ಗೂ ಬ್ರೋಗೌಡಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ? ಒಂದು ಕಪ್ಪು ಬಿಳುಕು, ಎರಡು ಎಷ್ಟು ಬ್ಲಾಕ್ ಅಂಡ್ ವೈಟ್ ಮಧ್ಯ ಏನ್ ಡಿಫ್ರೆನ್ಸ್ ಇದೆಯೋ ಅಷ್ಟು ಡಿಫ್ರೆನ್ಸ್ ಇದೆ. ನನಗೆ ಅರ್ಥ ಆಗಿಲ್ಲ, ಸೀರಿಯಸ್ಲಿ ಅರ್ಥ ಆಗಿಲ್ಲ ನನಗೆ. ಅಂದ್ರೆ ಅಷ್ಟು ಇದ್ರಲ್ಲಿ ಅಂದ್ರೆ ಕ್ಯಾರೆಕ್ಟರ್ಸ್ ಅಲ್ಲಿ ಇವನ್ ಆತರ ಇಲ್ವೇ ಇಲ್ಲ ಆಕ್ಚುಲಿ. ಸೊ ಅದಕ್ಕೆ ನಾವು ವೈಷ್ಣವಾಗಿ ನಮ್ಮನೆಲ್ಲೂ ನನ್ನನ್ನು ನೋಡಕ್ ತುಂಬಾ ಇಷ್ಟಪಡ್ತಾರೆ. ಸೊ ರಿಯಲ್ ಲೈಫ್ ಅಲ್ಲಂತೂ ಈ ನನ್ ಮಗನ್ ತಡಿಯಕ್ಕಾಗಲ್ಲ. ಅಂದ್ರೆ ಆ ಸಿಂಪ್ಲಿಸಿಟಿ ಇದೆ. ಐ ಮೀನ್ ಓಕೆ ನಾವ್ ಇಷ್ಟೊಂದೆಲ್ಲ ಕಾರ್ಯ ನಡೀತಾ ಇದೆ, ಬಟ್ ಸ್ಟಿಲ್ ಅಂದ್ರೆ ಅವ್ನು ಅಚೀವ್ ಮಾಡಿರೋದು ಮಾತ್ರ ಇಟ್ ಇಸ್ ಗ್ರೇಟ್. ಅಂದ್ರೆ ಇಷ್ಟು ಯಂಗ್ ಏಜ್ ನಲ್ಲಿ ಯಾರ ಹೆಸರು ಬ್ರ್ಯಾಂಡ್ ಆಗಲ್ಲ ಅಂದ್ರೆ ಅಷ್ಟು ಬೇಗ. ಓಕೆ ಹೆಸರು ಇದೆಲ್ಲ ಮಾಡ್ತಾರೆ, ಬಟ್ ಇವ್ನ್ ಇನ್ಫ್ಯಾಕ್ಟ್ ನಿನ್ನ ಹೆಸರಲ್ಲಿ ಅಂಗಡಿಗಳೆಲ್ಲ ಓಪನ್ ಮಾಡ್ಬಿಟ್ಟಿದ್ರು ತಾನೆ. ಅಂದ್ರೆ ಇದು ಒಂದು ಏನಾದ್ರೂ ಆಗಿರ್ಲಿ, ಒಂದು ಪ್ರಾಡಕ್ಟ್ ಆಗಿರ್ಲಿ, ಒಬ್ಬ ಪರ್ಸನ್ ಆಗಿರ್ಲಿ, ಅದು ಬ್ರ್ಯಾಂಡ್ ಆಗ್ಬೇಕು ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಯುನಿಕ್ ಕ್ವಾಲಿಟಿ ಇರ್ಬೇಕು. ಬಟ್ ಅಂದ್ರೂ ಬಾಸ್ ಓವರ್ ಸಿಂಪ್ಲಿಸಿಟಿ, ಈ ಸಿಂಪ್ಲಿಸಿಟಿ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ ಜನ. ಅದೇ ಎಲ್ರು ಬೈತಾ ಇರ್ತಾರೆ ನಮ್ಗೆ, ಒಂಚೂರು ಏನಾದ್ರು ಮೇಂಟೈನ್ ಮಾಡು ಅಂತ. ಮಾಡಲ್ಲ. ಅದೇ ಫ್ರಮ್ 0 to ಲೈಕ್ ಇವಾಗ ಏನೋ ಆಗಿದೀವಲ್ಲ, ಸೊ ಇವತ್ಗುನು ಆ 0 ಫೀಲಿಂಗೇ ಇದೆ ಇವತ್ತು. ನನ್ಗೊಂದು ಡೌಟ್ ಏನಂತಂದ್ರೆ ಬ್ರೋಗೌಡ ಅನ್ನೋಂಥದ್ದು ಏನಕ್ಕೆ ಬಂತು ಅಂಡ್ ಯಾಕೆ ಬಂತು ಅಂತ. ಇದು ಹಿಸ್ಟ್ರಿ ಇದು ಆಕ್ಚುಲಿ. ಅವಾಗ ಒನ್ಸ್ ಅಪಾನ್ ಎ ಟೈಮ್ ಅವಾಗ ವೆಬ್ ಸೀರೀಸ್ ಮಾಡ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಆ ವರ್ಜಿನ್ ಬಾಯ್ಸ್ ಅನ್ನೋ ವೆಬ್ ಸೀರೀಸ್ ಅಲ್ಲಿ ಬ್ರೋಗೌಡ ಅಂತ ಒಂದು ಕ್ಯಾರೆಕ್ಟರ್, ಅದು ನಾನೇ ನನ್ನ ಎಲ್ಲ ಸೇರಿ ಡೈರೆಕ್ಟ್ ಮಾಡಿದ್ದು. ಸೊ ಅದ್ರಲ್ಲಿ ಬ್ರೋಗೌಡ ಅಂತ ಆ ಕ್ಯಾರೆಕ್ಟರ್ ಹಂಗೆ ಕ್ಯಾರಿ ಆಯ್ತು ಅಷ್ಟೇ ನೇಮ್. ಈ ಸರ್ ಹೇಳ್ದಂಗೆ ಈಗಾಗ್ಲೇ ಹೆಸರು ಶಾಪ್ಗಳಿಗೆಲ್ಲ ಬ್ರೋಗೌಡ ಆ ತರ ಈ ತರ ಇಟ್ಟಾಗೆಲ್ಲ ಕೂಡ ಹೆಂಗ್ ಅನಿಸ್ತಿತ್ತು ಹೋದಾಗ? ಮನೆಯವರೆಲ್ಲಾನು ಹೇಳ್ತಿದ್ದಾಗ ನೋಡ್ ಬಂದ್ಬಿಟ್ಟು ಇಂತ ಶಾಪ್ ನೋಡ್ದೆ ಹಂಗಿಂತ, ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ದಾಗ. ಅಂದ್ರೆ ಬಾಗುರು ಅಂತ ನಾವು ಸುಮ್ನೆ ವಿಡಿಯೋಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಅದು ಅಂಗಡಿ ತರ ಎಲ್ಲ ಆಗಿ ವೈರಲ್ ಆಗಿ ಆಮೇಲೆ ಅದನ್ನೇ ಇಟ್ಕೊಂಡೆ ನಾವು ಇನ್ನೊಂದು ಸಾಂಗು ಮಾಡಿದ್ವಿ. ಸೊ ಟೋಟಲ್ ಒಂದು 80 ಶಾಪ್ಸ್, 83 ಅಂಗಡಿಗಳೇನೋ ಓಪನ್ ಆಗಿತ್ತು ಬಾಗುರು ಟೈಟ್ಲಲ್ಲಿ. ಬಾಗುರು ಎಣ್ಣೆ ಹೊಡಿ, ಬಾಗುರು ಬಟ್ಟೆ ತಗೋ. ಸೊ ಆ ಟೈಮಲ್ಲಿ ಹಂಗಾಗಿತ್ತು. ಸೊ ಅಲ್ಲಿಂದ ಇನ್ನು ಕೆರಿಯರ್ ಅಪ್ಲಿಫ್ಟ್ ಆಯ್ತು. ಅಂದ್ರೆ ಫ್ರೀ ಟೈಮಲ್ಲಿ ಕಂಟೆಂಟ್ ಮಾಡ್ತಾ ಇದ್ವಿ ಅಷ್ಟೇ, ಅದ್ ಹಂಗಾಯ್ತು. ಒಂದ್ ಚಿಟಿಕೆ ಹೊಡಿಯೋಷ್ಟರಲ್ಲಿ ಲೈಫ್ ಅಲ್ಲಿಂದ ಇಲ್ಲಿ ಗಂಟೆ ತಗೊಂಡ್ಬಂದಿದೆ. ಆ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ದಾದ್ರೆ ಇಬ್ರು? ನನ್ಗೆ ತುಂಬಾ ಜನ ತುಂಬಾ ಲಕ್ಕಿ ಪರ್ಸನ್, ತುಂಬಾ ಲಕ್ಕು ನೀನು ತುಂಬಾ ಲಕ್ಕಿ, ಎಲ್ಲ ಆಗಿರೋದೆಲ್ಲ ಲಕ್ಕಿ ಅಂತಾರೆ, ಬಟ್ ಅದೆಲ್ಲ ಕಂಪ್ಲೀಟ್ಲಿ 0. ಒಂದೊಂದು ಹಾರ್ಡ್ ವರ್ಕ್, ಒಂದೊಂದು ಸ್ವೆಟ್, ಒಂದೊಂದು ರಕ್ತದ ದನಿ ಕನ್ವರ್ಟ್ ಆಗಿ ಲಕ್ ಆಗಿ ಬಂದಿದೆ ಅಷ್ಟೇ. ಯಾವ್ದು ಫ್ರೀ ಆಗಂತೂ ಬಂದಿಲ್ಲ. ಒಂದು ಸೋಷಿಯಲ್ ಮೀಡಿಯಾ ಒಂದು ಇಮೇಜ್ ನೋಡಿದ್ದೆ. ಅದು ಒಬ್ಬ ಹಿಂಗೆ ಬೆಟ್ಟ ಹತ್ತಾನಂತೆ, ಆಯ್ತಾ, ಅಲ್ಲಿ ಏನೋ ಒಂದು ಓಕೆ ರೀಚ್ ಆಗ್ಬಿಟ್ಟೆ ಅಂತ ಅನ್ಕೊಂಡು ಖುಷಿ ಪಡ್ತಂತೆ. ಹಿಂದೆ ತಿರುಗಿ ನೋಡಿದ್ರೆ ಇನ್ನೊಂದು ಬೆಟ್ಟ ಕಾಣಿಸತ್ತಂತೆ. ಸೊ ಅವ್ನು ಅದನ್ನ ಹತ್ಬೇಕು. ಸೊ ಅವ್ನ ಕ್ಯಾಲ್ಕುಲೇಷನ್ ಪ್ರಕಾರ ಓಕೆ ಅಲ್ಲಿಂದ ಅಯ್ಯೋ ಇನ್ನೂ ಅಷ್ಟಿದೆಯಲ್ಲ ಅಂತ. ಸೊ ಅದೊಂಥರ ಒಂದು ಸ್ಟೆಪ್ಸ್, ಅದು ನೆವರ್ ಎಂಡಿಂಗ್ ಅದು. ಸೊ ನಾನು ಹಂಗೆ ಅನ್ಕೊಂಡಿದ್ದೆ, ಓಕೆ ಒಂದ್ ರೇಂಜ್ಗೆ ಇದಿಷ್ಟ ಆಗ್ಬಿಟ್ರೆ ಓಕೆ ಸೆಟ್ ಅಂತ. ಬಟ್ ಇಟ್ ಇಸ್ ಎನ್ ಓಷನ್, ಅದು ಎಂಡೇ ಆಗಲ್ಲ ಅದು. ಇವಾಗ ನೋಡಿ ದೊಡ್ಡ ಅಚೀವರ್ಸ್ ಮುಂದೆ ಆಕ್ಚುಲಿ ಈ ಫೀಲ್ಡ್ ಬಂದ್ಮೇಲೆ ಅಚೀವರ್ಸ್ ಮೇಲೆ ತುಂಬಾ ರೆಸ್ಪೆಕ್ಟ್ ಬರುತ್ತೆ. ಇವಾಗ ನಾವು ಕಾಮನ್ ಮ್ಯಾನ್ ಆಗಿದ್ದಾಗ ಅವ್ನು ಮಾಡಿದ್ ನಾನು ಮಾಡ್ಬೋದು ಅಂತ ಇರ್ತೀವಿ. ಬಟ್ ಈ ಫೀಲ್ಡ್ ನಲ್ಲಿ ಬಂದು ಕಷ್ಟಪಟ್ಟು, ಈ ಫೀಲ್ಡ್ ನಲ್ಲಿ ತುಂಬಾ ಅನ್ಸರ್ಟನಿಟೀಸ್ ಜಾಸ್ತಿ. ಅಂದ್ರೆ ನಾನು ಹಾಕೋ ಎಫರ್ಟ್ಗೆ ಈಕ್ವಲ್ ಆಗಿ ರಿಸಲ್ಟ್ ಬರಲ್ಲ. ಇದ್ರಲ್ಲಿ ಏನೇನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆ್ಯಡ್ ಆಗ್ಬಿಡತ್ತೆ.
ಸೊ ಇದನ್ನೆಲ್ಲ ತಡ್ಕೊಂಡು ಇವಾಗ ಎಷ್ಟೊಂದು ಜನ ಇವಾಗ ಇಲ್ಲಿರೋ ಸ್ಟಾರ್ಸು ಅವರೆಲ್ಲ ಗ್ರೇಟು, ಯಾಕಂದ್ರೆ ಅವರು ಅಷ್ಟು ಅನ್ಸರ್ಟನಿಟಿಗಳನ್ನ ಅದು ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ. ಸರ್ವೈವ್ ಆಗೋದು ಈ ಕಾಲದಲ್ಲಿ ಗ್ರೇಟ್ ಅದು. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನಿಲ್ಲ ಅಂತ ಅನ್ಸ್ಬಿಡತ್ತೆ. ಇಟ್ ಇಸ್ ಜಸ್ಟ್ ದಟ್ ಫಸ್ಟ್ ಮೌಂಟನ್ ಅಷ್ಟೇ, ಇನ್ನು ಬೇಜಾನ್ ಮೌಂಟನ್ಗಳಿದೆ. ನಮ್ದು ಹೆಂಗೆ ಅಂದ್ರೆ ನಾವು ಒಂದು ಅಲೆಗಳು ಆಪೋಸಿಟ್ ಅಲ್ಲಿ ನಾವು ಸ್ವಿಮ್ ಮಾಡ್ತಾ ಇರ್ತೀವಿ. ಆರ್ಟಿಸ್ಟ್ಗಳು, ಒಂದು ಆರ್ಟಿಸ್ಟ್ ಲೈಫ್ ಅಂದ್ರೆ ಅದೇ ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಅದು ದೊಡ್ಡದಾಗ ಕಾಣುತ್ತೆ, ಅಲ್ಲಿ ಹೋದ್ಮೇಲೆ ಅದಕ್ಕೂ ಮೀರಿ ಇನ್ನೊಂದೇನೋ ಇರುತ್ತೆ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಲೈಫ್. ಫೈನಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಮದುವೆ ಸಂಭ್ರಮ ಏನೇನ್ ಮಾಡ್ತಿದ್ರ? ಹಾಡು ಕುಣಿತ ಏನಾದ್ರು ಇದೆಯಾ ನಿಮ್ಮಿಬ್ಬರದ ಕಾಂಬಿನೇಷನ್ ಅಲ್ಲಿ? ಇದೆ, ಹಾಡು ಕುಣಿತ ಸಪರೇಟ್ ಆಗಿ ನಮ್ದು ನಾವು ಮಾಡ್ತೀವಿ, ಆಮೇಲೆ ಗೊತ್ತಿಲ್ಲ. ಮದ್ವೆಲಿ ಒಂದು ಐಟಮ್ ನಂಬರ್ ಬರುತ್ತೆ, ಹೂ ಅಂಟಾವ ಅಂತ ಐಟಮ್ ನಂಬರ್ ಬಂದಾಗ ಹೋಗ್ಬೇಕು. ಐಟಮ್ ನಂಬರ್ ಬಂದಾಗ ನಾ ಆಲ್ರೆಡಿ ಲುಂಗಿನಲ್ಲಿ ಇದ್ದಾನೆ, ಫ್ರೀ ಆಗಿ ನಾನು ಪ್ಯಾಂಟ್ ಅಲ್ಲಿ ಇದೀನಿ, ಬಂದು ಬಿಚ್ಕೊಂಡು ನೋಡ ಏನಾದ್ರು ಒಂದು TRP ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಬಿಗ್ ಬಾಸ್ ಹೋಗ್ತಿದ್ರಂತ ನಿಜನಾ ನೀವು? ಬಾಸ್ ಟಿವಿಗೆ ಬಂದ್ಬಿಟ್ಟು ನೀವು ಬಾಸ್ ಕ್ವೆಶ್ಚನ್ಸ್ ಕೇಳ್ತೀರಲ್ಲ, ಬಿಗ್ ಬಾಸ್ ಕ್ವೆಶ್ಚನ್ಸ್ ಗೊತ್ತಿಲ್ಲಪ್ಪ. ಇವಾಗ ಸದ್ಯಕ್ಕಂತೂ ಭಾಗ್ಯಲಕ್ಷ್ಮಿನೇ ಬಿಗ್ ಬಾಸ್, ನಾಳೆ ಗೊತ್ತಿಲ್ಲ. ಬಿಗ್ ಬಾಸ್ ನಿಮ್ಮನ್ನ ಕರ್ಸ್ಕೊಳ್ಳೋದಂತ ಅಲ್ಲಿ ಯಾರು ಪಟಾಯಿಸ್ಕೊಂತೀರಾ ಅಂತ? ಬಾಸ್ ರಿಯಲ್ ಲೈಫ್ ನಲ್ಲಿ ನಾವ್ ಹಂಗಲ್ಲ, ನಮ್ದು ಏನಿಲ್ಲ, ನಮ್ಮ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ ಅಷ್ಟೇ. ಹೇಳ್ ಮಾಡ್ಸಿದ್ ಕಂಟೆಸ್ಟೆಂಟ್ ತುಂಬಾ ಕಷ್ಟ ಅಲ್ಲಿ ಸರ್ವೈವ್ ಆಗೋದು. ಅಂದ್ರೆ ಮೆಂಟಲಿ ಬಾಸ್ ಹೋಗಿದಾರಲ್ಲ, ಮೆಂಟಲಿ ಮೆಂಟಲ್ ಅದು ಸೊ ಕಷ್ಟ. ನೀವಷ್ಟು ಒಂದ್ ಎಪಿಸೋಡ್ ಒಂದು ಸೀಸನ್ ಫುಲ್ ಇದ್ ಬಂದಿದ್ರಿ. ಸೊ ಸುದೀಪ್ ಅವರು ಮತ್ತೆ ಹೋಸ್ಟ್ ಮಾಡ್ತಾರೆ, ಎಷ್ಟು ಖುಷಿ ಕೊಟ್ಟಿದೆ? ಅಂದ್ರೆ ಮುಂಚೆ ಬರೀ ಟಿವಿಲಿ ನೋಡ್ತಾ ಇದ್ವಿ, ಅಂದ್ರೆ ನಾನು ಹೋಗ್ಬೇಕು ಈ ತರ ಎಲ್ಲ ಆಯ್ತು ಅಂತ ಇದ್ ಮಾಡ್ತಾ ಇದ್ವಿ. ಸೊ ಸ್ವಲ್ಪ ನೆಕ್ಸ್ಟ್ ಸೀಸನ್ ನಾನೇ ಹೋಗ್ತೀನಿ, ನಾನೇ ಇದೀನಿ ಅನ್ನೋದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅಷ್ಟು ದೊಡ್ಡ ಆಕ್ಟರು, ಅವ್ರ ಜೊತೆನೂ ನಾವು ಟ್ರಾವೆಲ್ ಮಾಡಿದ್ವಿ 120 ದಿನ. ಸೊ ಇಟ್ ವಾಸ್ ಎ ವೆರಿ ನೈಸ್ ಫೀಲಿಂಗ್ ಅಂಡ್ ಮರೆಯಕ್ಕೆ ಆಗಲ್ಲ ಒಂದೊಂದು ಕ್ಷಣ. ಫೈನಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನೋಡ್ತಿರೋದು ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಣ್ಣ ತಮ್ಮ? ಸೊ ಅಣ್ಣ ತಮ್ಮ ಇವಾಗ ಒಂದು ಮದ್ವೆಗೆ ಮತ್ತೆ ಬಂದಿದೀವಿ. ಸೊ ಅಣ್ಣ ಏನೇ ಕಿರಿಕ್ ಮಾಡಿದ್ರು, ಎಷ್ಟೇ ಹೆಣ್ಮಕ್ಳಿಗೆ ಬೇಜಾರ್ ಮಾಡಿದ್ರು ಹೊಟ್ಟೆಗೆ ಹಾಕೊಂಡ್ಬಿಡಿ, ಯಾಕಂದ್ರೆ ಇದು ಆಕ್ಟಿಂಗ್ ಅಂಡ್ ರಿಯಲ್ ಲೈಫ್ ಅಲ್ಲಿ ಎಲ್ಲೂ ಮುಂಚೆ ಹೊಡೆದಂಗೆ ಯಾರು ಪಾಪ ಹೊಡಿಬೇಡಿ ಬಂದಷ್ಟೇ. ಆಮೇಲೆ ಹುಡುಗಿರೆಲ್ಲ ಕನ್ಸ್ ಕಟ್ಕೊಂಡಿದೀರಾ, ನನಗ್ ಒಂದಿನ ವೈಷ್ಣವ್ ಸಿಗ್ತಾನೆ ಅಂತ, ಈ ಅಂಗಡಿನೂ ಕ್ಲೋಸ್ ಆಗಿದೆ. ಇಲ್ಲ, ಒಂದ್ ಟೈಮ್ ಓಪನ್ ಆಗುತ್ತೆ. ಓಕೆ, ಒಂದ್ ಸ್ವಲ್ಪ ಅರ್ಧ ಶಟರ್ ಎಳಿತಾರಂತೆ, ಆ ಟೈಮ್ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿಗೆ ಒಂದಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಈ ಫನ್ ಮೂಮೆಂಟ್ಸ್ ಹಿಂಗೇನೆ ನಿಮ್ಮ ಲೈಫ್ ಅಲ್ಲಿ, ರಿಯಲ್ ಲೈಫ್ ನಲ್ಲಿ ಎಲ್ಲಾನು ಕೂಡ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ನ ಅಣ್ಣ ತಮ್ಮ ಒಂದು ಕ್ಯಾರೆಕ್ಟರ್ ಮಾಡ್ತಿರೋದು ಬ್ರೋಗೌಡ, ಹಾಗೇನೆ ತಾಂಡವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.